ಇಲ್ಲ ಏನೇ ಬಿಮಿ ಅದು ರೋಡ್ವರೆಗೂ ಬಾಯ್ ಕೇಳಿಸ್ತಲ್ಲಿ ಏನು ಬಂದತ್ರ ನಿಮಗೆ ಏನಾದು ಜಗಳ ಆಶಾ ಶರ್ತಾ ಯಾಕೆ ಕಳ್ತಿದ್ದೀರಪ್ಪ ಕಣ್ಣೀರು ಒರೆಸ್ಕೊಳ್ರಪ್ಪ ಹಂಗೆ ಮಾಡ್ಬಾರ್ದು ಆಳ್ಬಾರ್ದು ಜಾಣ ಅಲ್ಲ ನೀವು ಒರೆಸ್ಕೊಳ್ರಿ ಕಣ್ಣೀರು ಒರೆಸ್ಕೊಳ್ರಿ ತಾತ ಅದು ಅಕ್ಕ ಅಮ್ಮನ್ನ ಹಿಡ್ಕೊಂಡು ಹೊಡೆದ್ಲು ತಾತ. ಏನೇ ಬಿಮಿ ಇದು ಯಾರೇ ಹೊಡೆದದ್ದು ಹಾಂ ಏನಾಗಿತ್ರ ನಿಮಗೆ ಹೆಂಗಸ್ರು ಥರ ಇರ್ರಿ ಅಂದರೆ ಏನೇನೋ ಮಾಡ್ತಿರಲ್ರಿ ಏನು ಬಂದತ್ ನಿಮಗೆ ಅಕ್ಕಪಕ್ಕದಾಗೆಲ್ಲ ಜನ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಹಾಂ ಏನು ಬಂದತ್ತೀಗ ಅಂಥ ಸಮಸ್ಯೆ ಏನಾಗಿತ್ತೀಗ ಯೋ ನಾನೇ ನೋಡೋಣಪ್ಪ, ನಾನು ಒಳಗೆ ಕೆಲಸ ಮಾಡ್ತಿದ್ದೆ. ಇವರಿಬ್ರು ಕುಸ್ತಿ ಹಿಡ್ದಿದ್ದಾರೆ. ಇವ್ರು ಬಿಡಿಸಿದ್ದು ಬೇಡ, ನನಗಂತೂ ಸಾಕಾಗೋಗ್ಬಿಟ್ಟದ. ಅದೇ ನೀನೇ ಕೇಳಿಕೆ ಈಗ. ನೋಡಪ್ಪ, ನಾನು ಹೊರಗೆ ಹುಡುಗರು ಕರ್ಕೊಂಡು ನಾನು ಇದ್ದೀನಿ. ಇಲ್ಲಿ ನಿಂತ್ಕೊಂಡು ಗಂಡನ ಬಿಟ್ಟಾಳು ಅಂತಾಳು ಇಂತಾಳು ನೀರು ತಕ್ಕಂದಿಯಾಳೆ, ಕಾಳು ಕಡಿ ತಗೊಂಡಿದ್ದಾಳೆ, ಏನೇನೋ ಬಾಯಿ ಬಂದಂಗೆ ಮಾತಾಡ್ತಿದ್ದಾಳಪ್ಪ ಇವಳು. ಹಿಡ್ಕೊಂಡು ನಾನು ಕೂದಲು ಹಿಡ್ಕೊಂಡೆಲ್ಲ ಹೊಡೆದಿದ್ದಾಳೆ ಇವಳು. ನಾನೇನು ಮಾಡೋಣಪ್ಪ? ನನ್ನ ಜೀವನ ಕರ್ಮ ನಂದು ಹಿಂಗಾಗಿ ಹೋಗೈತೆ. ನಾನೇನು ಬೇಕಂತ ಮಾಡ್ಕೊಂಡಿದ್ದೀನಿ. ಅವನು ಸರಿಯಾಗಿದ್ದರೆ ನಾನು ಇರ್ತಿದ್ದೆ ಎಲ್ಲರಂಗೆ. ಏನು ತಾಯಿ ಶೈಲ ನಿಂದು ಏನು ಬೇರೆ ಬಂದತ್ ನಿನಗೆ ಹುಡುಗಿನ ಯಾಕೆ ನೀನು ಹುಡುಗಿ ಹಿಡ್ಕೊಂಡು ಹೊಡೆದೆ ನೀನು? ಹುಡುಗರೆಲ್ಲ ಹೊತ್ಕೊಂಡು ನಿಂತದಾವೆ, ನಿನಗೇನು ಮಾನ ಮರ್ಯಾದಿಲ್ಲ? ಮದುವೆ ಹಾಕೋಬೇಕಾದ್ರೆ ಹುಡುಗಿ ಹೆಂಗಿರ್ಬೇಕು ಹಂಗಿರೋ ಬಿಟ್ಟು ಮೂರು ಬಿಟ್ಟು ನಡ್ಕೊಂತಿದ್ಯಾ ಮಂತೆಂದಾಗ ನೀನು? ಸುಮ್ ಕೂತಾಳಪ್ಪ, ಬರೇ ಇವಳು ಮಾತು ಕೇಳ್ಕೊಂಡು ನನ್ನನ್ನು ಹೊಡಿಯೋಕ್ಕೆ ಬೈಯೋಕ್ಕೆ ಅದಕ್ಕೆ ಮಾತ್ರ ಘನವಾಗಿ ಬಂದುಬಿಡ್ತೀನಿ ನೀನು. ಇವಳು ಫಸ್ಟ್ ಮನೆಯಿಂದ ಹೊರಗೆ ಹಾಕ್ಕೊಳ್ಳ. ಇವಳು ಯಾಕೆ ಇಟ್ಕೊಬೇಕು ಮನೆಗೆ? ಮದುವೆ ಮಾಡೈತೆ, ಎಲ್ಲ ಆಗೈತೆ, ಮಕ್ಕಳಾಗಿದ್ದಾವೆ, ಎಲ್ಲ ಆಗೈತೆ. ಆದರೂ ತೋರ್ ಮನೆಗೆ ಹಿಂಗೆ ಟಿಕಣಿ ಊರ್ಕೊಂಡು ಕೂತ್ಕೊಂಡ್ರೆ ಅದ್ರಾಗೂ ಹೋಗ್ಲಿ. ನಾನು ನೀರು ತಂದಾಕಿದ್ದೆ, ನಾನು ಹಿಂಗೆ ಮಾರ್ಕ್ ಮಾಡಿದ್ದೀನಿ, ಅದ್ರಾಗ ನೀರೇ ಖಾಲಿ ಆಗಿದ್ದಾವೆ. ಅದು ಹೆಂಗೆ ಖಾಲಿ ಆದವು? ಯಾಕೆ ಮುಟ್ಬೇಕು ಇವಳು? ಇವಳಿಗೆ ಕೈ ಇಲ್ಲೇ ತಂದು ಹಾಕ್ಯಬೇಕು. ಅವಳಿಗೂ ಅವಳ ಮಕ್ಳಿಗೆ ಏನು ಬೇಕು ಏನು ಬೇಡ ಅಂತ ಅವಳು ನೋಡ್ಕೊಬೇಕು. ಬರೀ ನಾವು ತಂದದ್ರಾಗೆ ನೀವು ತಗೊಂಡು ಜೀವನ ಮಾಡಿದರೆ ಅದು ಹೆಂಗೆ ಸರಿ ಆಕತ್ತೆ ಹೇಳು? ಆ ನೀರು ನಾನೇ ಆಗ್ಲೇ ತುಂಬ್ಕೊಂಡು ಕುಡ್ದು ಮತ್ತೆ ಅದು ಏನಕ್ಕೂ ಬೇಕಂತ ತಗೊಂಡಿದ್ದೆ. ಈಗ ಅದಕ್ಕೆ ಏನಾಯ್ತು? ಒಂದೊಂದು ನೀರಿಗೂ ನೀನು ಗುರ್ತು ಮಾಡ್ತೀಯೇನು ಹೆಂಗ್ಸು? ಪರವಿಲ್ವೇ ಮಾಡ್ತೀನಿ ತಡಿ. ನಿನಗೆ ಯಾಕೋ ಗಾಂಚಲಿ ಭಾಳ ಜಾಸ್ತಿ ಆಗೈತೆ. ಮೊನ್ನೆ ನೋಡಿದ್ರೆ ಯಾವುದೋ ಮನೆಗೆ ಉಳ್ಕೊಂಡು ತಿರುಗಿ ಬೆಳಗ್ಗೆ ಬಂದ್ರಿ ಹೋಗ್ಲಿ ಅಂತ ಅವಾಗಲೂ ಸುಮ್ಮನೆ ಇದ್ದೀನಿ. ಆದರೂ ಇಷ್ಟೆಲ್ಲ ನಾಟಕ ನಕ್ರ ಮಾಡ್ತಿದ್ಯಾ ನೀನು ಮನೆಗಿದ್ದು? ಇಲ್ಲೋಡೆ ಶೈಲ, ಅವತ್ತು ನಮ್ಮ ಹೊಟ್ಟೆ ಹಿಡ್ಸೈತಂದ್ರೆ ಇವತ್ತು ನಮ್ಮ ಮನೆ ಹಿಡ್ಸಲ್ಲೇನೆ ನಮ್ಮ ಮಗಳು ನಮ್ಮ ಮನೆಗೆ ಆಯ್ತಾಳೆ. ಅದು ಬಿಟ್ಟು ನೀನು ಇಲ್ಲದ್ದೆಲ್ಲ ಗಾಂಚಲಿ ಮಾತೆಲ್ಲ ಆಡಕ್ಕೆ ಹೋಗ್ಬೇಡ. ಗಂಡು ಬಿಟ್ಟಾಳು ಹಂಗೆ ಹಿಂಗೆ ಅಂತ ನೀನು ಇನ್ನು ಮದುವೆ ಆಗ್ಬೇಕಾಗಿರೋ ಹುಡುಗಿ ನೀಟಾಗಿ ನೆಟ್ಟಾಗಿ ಮಾತಾಡೋದು ಕಲಿ. ಇಲ್ಲ ಅಂದ್ರೆ ನೋಡು ಸರಿ ಇರಲ್ಲ. ನಾವಿನ್ನ ತಂದೆ ತಾಯಿ ಅಂತ ನಾವಿದ್ದೀವಿ. ಅದೇನಿದ್ರು ಅವ್ರದ್ದು ಏನಾಯ್ತು ನಾವು ನೋಡ್ಕೊಂತೀವಿ. ಈ ಮನೆಗೆ ಭಾಗ ತಕ್ಕೊಡ್ತೀವಿ ಕಣೆ. ಇಲ್ಲೇ ಅವಳು ಒಲೆ ಹುಡ್ಕೊಂಡು ಜೀವನ ಮಾಡ್ತಾಳೆ. ಅದನ್ನು ಕೇಳಕ್ಕೆ ನೀನು ಯಾರೇ? ನೆಟ್ಟಾಗಿ ಸಣ್ಣಳಾಗಿ ಸಣ್ಣ ಮಾತಾಡ್ಬೇಕು. ದೊಡ್ಡ ಮಾತಾಡ್ಕೊಂಡು ಅವಳ ಹತ್ರ ಕಾಲು ಕೆದ್ರಿಕೊಂಡು ಜಗಳಕ್ಕೆ ಹೋದೆ ಹೊಡೆದೆ ಬಡ್ದೆ ಅಂತ ಹಿಂಗೆ ಮಾಡ್ತೀಯಲ್ಲ, ನಾಚಿಕೆ ಆಗಲ್ಲೇನೆ ನಿನಗೆ? ಇಲ್ಲ ತಡಿ, ಉಳ್ದು ಏನೋ ಗಾಂಚಲಿ ಭಾಳ ಆಗೈತೆ. ಅವಳು ನನ್ನ ಮಗಳು ಇಲ್ಲೇ ಇರ್ತಾಳೆ. ಅದೇನು ಮಾಡ್ಕೊಂತಲ್ಲ ಮಾಡ್ಕೊಂಡ್ಲಿ. ಇದೇ ಮನೆಗೆ ಭಾಗ ಕೊಡ್ತು ನನ್ನ ಮಗಳಿಗೆ. ಹೊಲ ಮನೆ ಏನು ಬೇಕೋ ಎಲ್ಲ ಭಾಗ ಕೊಡ್ತು. ನಾನು ಇಲ್ಲೇ ಭಾಗಲೋಡ್ಸಿ ಇಲ್ಲೇ ಜೀವನ ಮಾಡಿಸ್ತು ನನ್ನ ಮಗಳನ್ನ. ಇವಳ್ದೇನು ಇವು ಕೇಳಿ ನಾನು ಜೀವನ ಮಾಡಿಸ್ಬೇಕಾ ನನ್ನ ಮಗಳನ್ನ? ಮಾಡ್ತೀನಿ ತಡಿ ಇವಳನ್ನ. ನಿನ್ನ ತಾಯಿ ನಾಡ ಮಾಡ್ತೀನಿ ತಡಿ ನಿನಗೆ. ಅವೇನೋ ಪರದೇಶಿಗಳು ಅಂತ ತಂದು ಮನೆಗೆ ಇಟ್ಕೊಂಡು ಅವನು ಅಂತಾನೆ ಕಟ್ಕೊಂಡನು ಅಂತ ನಾವು ಹೆಂಗೋ ನೋಡ್ಕೊಂತ ಇದ್ದೀವಿ. ಇನ್ನು ನೀನು ತಂದು ಕೊಡ್ತಿದ್ದೀನಿ ಮಕ್ಕಳಿಗೆ ನನ್ನ ಮಗಳಿಗೆ ಎಲ್ಲ ನೀನು ತಂದಾಗ್ತಾ ಇದೀಯಾ? ನಾವು ತಂದಾಕಿ ನಮ್ಮ ಮನೆಗೆ ಅವಳಿರೋದು ನಿನ್ನ ಮನೆಗೆ ಬಂದಿದ್ದಾಳೇನೆ? ಮಾಡ್ತೀನಿ ನಿನಗೆ. ನಿನ್ನ ಗಾಂಚಾಲಿ ಜಂಬ ಎಲ್ಲ ಜಾಸ್ತಿ ಆಗೈತಿ. ಇವತ್ತು ಸೊಪ್ಪು ಕೆಡಿಸ್ನಿ ತಡಿ. ನೀರಿಗೆಲ್ಲ ಗುರುತು ಮಾಡ್ತೀಯ ನೀನು. ಎಷ್ಟರ ಮಟ್ಟಿಗಿರ್ಬೇಕು ನೀನು ಹೆಂಗಸು? ಮಾತೆತ್ತಿದ್ರೆ ನನ್ನನ್ನು ಮಾತ್ರ ಹೊಡೆಯಕ್ಕೆ ಬರ್ತೀಯಲ್ಲ ನೀನು? ಅವ್ಳು ಫಸ್ಟ್ ಮನೆಯಿಂದ ಹೊರಗೆ ಹಾಕ ಅವಳನ್ನ ಯಾಕೆ ಇಟ್ಕೊಂಡಿದೀಯಾ? ನಮಗೆ ಮುಂದೆ ಬಂದು ಮದುವೆ ಮಾಡ್ಕೊನಾರ ಯಾರು ಹಿಂಗೆ ಗಂಡನ ಬಿಟ್ಟು ಅವಳು ಮನೆಗಿದ್ರೆ ನಮ್ಮನ್ನು ಯಾರು ಕಟ್ಕೊಂಡು ಹೋಗ್ತಾರೆ? ಅದನ್ನ ಯಾವತ್ತನ ತಂದೆ ತಾಯಿಗಳು ನೀವು ಯೋಚನೆ ಮಾಡಿದ್ದೀರಾ? ಅದನ್ನು ಮಾತ್ರ ಮಾಡಲ್ಲ. ನನ್ನನ್ನು ಮಾತ್ರ ಹೊಡಿತೀರಾ? ನಾನು ತಂದಾಕಿರೋ ನೀರು ಅವಳು ಮುಟ್ಕೊಡ್ದು. ನಾನು ಏನು ತಂದಿರ್ತೀನಿ ಅವಳು ಯಾಕೆ ಮುಟ್ಬೇಕು? ಅವಳ ಮಕ್ಕಳು ಎಲ್ಲನ ಹೋಗಿ ಬಿದ್ದು ಸಾಯಕ್ಕೆ ಹೇಳು. ನಮ್ಮ ಮನೆಗೆ ಯಾಕೆ ಇಟ್ಕೊಂತೀರ ಅವಳನ್ನ? ಅಷ್ಟು ಹೊಡೆದ್ರು ನಿನಗೆ ಬುದ್ಧಿ ಬರೋಂಗಿಲ್ಲ ಅಲ್ಲಿ. ಇನ್ನು ಮಾತಾಡ್ತೀಯಲ್ಲಿ. ಅಯ್ಯೋ ಅಯ್ಯೋ, ಇನ್ನಂತ ಮೂರು ಬಿಟ್ಟು ಹೆಂಗ್ಸ್ ನಾನು ಎಲ್ಲೆಲ್ಲೂ ನೋಡಲಿಲ್ಲ ಕಣವ. ಸಣ್ಣವಳಲ್ಲ ನೀನು. ನಾವೇನೋ ಹೋಗ್ಲಿ ಅಂತ ಅಂದಂಗಲ್ಲ. ಭಾಳ ಧಿಮಾಕ ಕೊಬ್ಬು ಎಲ್ಲ ಜಾಸ್ತಿ ಆಗೈತೆ ನಿನಗೆ. ಇನ್ನೊಂದು 4 ಚೀಡ ಅವಳಿಗೆ ಯಾವಾಗನ ಬುದ್ಧಿ ಬರ್ತತ್ತೇನ? ಏನಪ್ಪ ಏನಾಗಿತ್ತು? ಅವಳು ನಂಗೆ ಹೇಳ್ಕೊಂಡು ಹೊಡ್ತಿದ್ಯಲ್ಲ ಬಿಡಪ್ಪ. ಬರಶಲ್ಲ ಇತ್ಲಾಗೆ ಏನಾತಂತದಿಲ್ಲಿ? ಅಯ್ಯೋ ಅಯ್ಯೋ ಅಯ್ಯೋ, ಯಾವಾಗಲೂ ಮನೆಗೆ ಜಗಳ ಅದು ಇದು ಇದ್ದದ್ದವ. ನಮ್ಗೆ ಅದಕ್ಕೆ ಇಲ್ಲಿ ಬರೋಂಗಾಗಲ್ಲ ನೋಡು. ಬಾರ ಇತ್ಲಾಗೆ ಹುಡುಗಿ, ಬಾ ಇತ್ಲಾಗೆ. ನೋಡ್ಯಾಕ ಅವಳಿಗೋಸ್ಕರ ನನ್ನನ್ನು ಯಪ್ಪ ಹೆಂಗೆ ಹಿಡ್ಕೊಂಡು ಹೆಂಗೆ ಹೊಡಿತಾನೆ. ನಾನೇನು ಹೇಳ್ಬಾರ್ದು ಹೇಳಿದೆ? ನಾನು ನೀರು ತಂದಾಕಿದ್ನ ಅವಳೆಲ್ಲ ಖಾಲಿ ಮಾಡ್ತಾಳೆ. ಇವತ್ತೇ ಅಂತಲ್ಲಕ್ಕ, ಯಾವಾಗಲೂ ಹಂಗೇನೆ. ನಮಗಂತೂ ಸಾಕಾಗೋಗಿತ್ತು. ಅವಳು ಮಾತ್ರ ಏನೂ ಕೆಲಸ ಮಾಡಲ್ಲಕ್ಕ ಮನೆಗೆ. ಉಣ್ತಾಳೆ ಅಡ್ಡಾಡ್ತಾಳೆ ಗೊತ್ತೇ ನಾವೆಷ್ಟು ಕಷ್ಟ ಅನುಭವಿಸ್ತೀವಿ.
ಏ ಅಪ್ಪ ನೀನಲ್ಲಪ್ಪ ವಯಸ್ಸಿಗೆ ಬಂದ್ರೆ ಹುಡುಗಿಗೆ ಹಂಗೇನಪ್ಪ ಹಿಡ್ಕೊಂಡು ಹೊಡಿಯೋದು. ಸುಮ್ಮನೆ ಇರಕ್ಕೆ ಬರಲ್ಲ ನಿನಗೆ. ಏನಿದ್ರು ಬಾಯಿ ಮಾತಿಲ್ಲ ಹೇಳಿ ಬಗೆಹರಿಸ್ಬೇಕು. ಅದು ಬಿಟ್ಟು ನೀನು ಬರೇ ಇಲ್ಲದೆಲ್ಲ ಅವ್ರಿವ್ರು ಏನೋ ಹೇಳ್ತಾರೆ ಚಡಿ ಮಾತಂತ ನೀನು ಕೇಳ್ಕೊಂಡು ಹಂಗೆ ಮಾಡ್ತೀಯಲ್ಲಪ್ಪ. ಸುಮ್ಮನೆ ಇರಕ್ಕೆ ಬರಲ್ಲೇ. ನಾವು ಅದಕ್ಕೆ ನೋಡಪ್ಪ ಈ ಕೊಂಪಿಗೆ ಬರೋಕ್ಕೆ ಇಷ್ಟ ಆಗಲ್ಲ ನನಗೆ. ಏನೋ ವರ್ಷಕ್ಕೊಂದ್ಸರಿ ಬಂದಿರ್ತೀನಿ ತಣ್ಣಗಿರೋನಲ್ಲ. ಬರೀ ಜಗಳ ಅದು ಇದು ಕೇಳಿ 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 ನೋಡಿ ನೋಡಿ ನನಗೂ ಸಾಕಾಗಿ ಹೋಗ್ಬಿಡ್ತತ್ ನೋಡು. ಸಾಕು ಸುಮ್ಮನಿರಮ್ಮ. ನೀನು ದೊಡ್ಡವಳಾಗಿ ನೀನು ನೆಟ್ಟೋಗೆ ಇದ್ದಿದ್ರೆ ಹಿಂಗ್ಯಾಕೆ ಮನೆ ಹಿಂಗಾಗಿರೋದು. ನೀನು ಇದೆಯಲ್ಲ ನಿನ್ನ ನಾಲ್ಗೇನೋ ಹಂಗೇನೆ ಉದ್ದುದ್ದ ಬೆಳುತ್ತವೆ. ಹಂಗೆ ತಂಗಿಯರೂ ಮಾತಾಡೋದು ಇವತ್ತು. ಅವಳು ಅಕ್ಕ ತಾನೇ ಅಂಜಿನಮ್ಮನು. ನಿನಗೆಷ್ಟು ಮರ್ಯಾದೆ ಕೊಡ್ತಾರ ಹಂಗೆ ಅವಳಿಗೂ ಕೊಡಬೇಕು. ಅದು ಬಿಟ್ಟು ಬೊರೆ ಬಾಯಿಗೆ ಬಂದಂಗೆ ಹಂಗೆ ಹಿಂಗೆ ಅಂತ ಮಾತಾಡಿದ್ರೆ ಅವನು ಯಾವನ ಹೋದ ಅವ್ನು ಲೋಫರ್ ನನ್ನ ಮಗ. ನನ್ನ ಮಗಳು ಹುಟ್ಟಿರೋಳು ಈ ಮನೆಗೆ ಹುಟ್ಟಿಲ್ಲೇನೋಳು ಇರ್ತಾಳೆ, ನನ್ನ ಹತ್ರನೇ ಇರ್ತಾಳೆ. ಏನೀಗ ಅದಕ್ಕೆ ಬಾಯಿಗೆ ಬಂದಂಗೆ ಮಾತಾಡ್ಬೇಕೇನು? ಏ ಅಪ್ಪ ನೀನು ಎಲ್ಲರಿಗೂ ಮಾತಾಡ್ದಂಗೆ ನನಗೆ ಮಾತಾಡೋಕೆ ಬರಬೇಡ ನೋಡು. ನಾನೇನು ಇಲ್ಲೇ ಊಟ ಹೊಡ್ಕೊಂಡು ಇರೋಕ್ಕೆ ಬಂದಿದ್ದೀನಿ. ಹೋಗಿ ನಮ್ಮ ಮನೆಗೆ ನಾನು ಇವಳಂಗೇನೋ ನಾನು ಇಲ್ಲೇ ಟಿಕಣಿ ಹುರ್ಕೊಂಡು ಇಲ್ಲೇ ಇದ್ದೀನಿ. ಏನು ನನ್ನ ಮಕ್ಕಳು ನೋಡ್ಕೆ ಮರಿ ನೋಡ್ಕೆ ಅಂತ ನಾನೇನ ನಿಮ್ಮ ಹತ್ರ ಏನಾನ ಬೇಡಕ್ಕೆ ಬಂದಿದ್ದೀನಿ? ಇಲ್ಲ ತಾನೇ? ನೀಟಾಗೆ ಮಾತಾಡೋದು ಕಲಿ ನೀನು. ನನ್ನಂಗೆ ಏನು ನಾನು ತಂಗಿಯರು ಕಲ್ತಲ್ಲ. ನಾನು ಯಾವಾಗೋ ಬರ್ತನಲ್ಲ ಅದಕ್ಕೆ ನನ್ನ ತಂಗಿಯರು ನನ್ನ ಪ್ರೀತಿಯಿಂದ ಕಾಣ್ತಾರೆ. ನಾನು ಅದು ಬಿಟ್ಟು ಇಲ್ಲೇ ಇದ್ದಿದ್ರೆ ನನಗೂ ಹಂಗೆ ಮಾಡೋರೇನೋ ಯಾರಿಗೆ ಗೊತ್ತು? ನೀನು ನೀಟಾಗೆ ಮಾತಾಡೋದು ಕಲಿ. ನಾವು ಯಾರಿಗೂ ಹಂಗೆಲ್ಲ ಏನು ಹೇಳೋ ಕೊಡೋರೋ ಅಲ್ಲ ನಾವು. ಗೊತ್ತಾತ? ಇನ್ನು ಅವಳು ಹೇಳ್ಕೊಡ್ತಾಳಲ್ಲ ನಿನಗೆ. ಅವಳ ಮಾತು ಕೇಳ್ಕೊಂಡು ಕುಣಿತಿದ್ದೆ ಈಗ ದಗ 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 ಅಂತಂಗೆ ಹೊತ್ಕೊಂಡು ಮಂತೆನೇ ಉರಿಸ್ತಾಳೆ ನೋಡು ಅವಳ ಮಾತಿಂದ. ಅವಳೇ ಈ ಮನೆ ತುಂಬ ಉಲ್ಡಾಡಕ್ಕೆ ಹೇಳೋ ಅವಳಿಗೆ. ನಾನೇ ಈ ಮನೆ ಬಿಟ್ಟು ಹೋಗ್ತೀನಿ. ಏ ಶಾಲಾ ಬಾರೆ ಊರಿಗೆ ಹೋಗೋಣ ನನ್ನ ಜೊತೆಗೆ. ಹೋಗಿ ಅಲ್ಲೇ ಇರುವಂತ ನಡಿ ನಮ್ಮ ಮನೆಗೇನೆ. ಇಲ್ಲೇನು ಅವಳು ಮಕ್ಕ ನೋಡ್ಕೊಂಡು ಅವಳ ಮಕ್ಕಳ ಮಕ್ಕ ನೋಡ್ಕೊಂಡು ನೀನೇನು ಇರಬೇಡ. ಬಾರೆ ಯಾರಿಗೇನು ಬಾರಲ್ಲ ಆದ್ರೂ ನನಗೇನು ಬಾರಲ್ಲ. ಬಾ ನೀನು ಹೋಗೋಣ ಬಾರೆ. ಅಯ್ಯಪ್ಪ ನಮ್ಮನ್ನು ಬೇಕಾದ್ರೆ ಹೊರ ಕಳಿಸ್ತಾನೆ, ಅವಳು ಮಾತ್ರ ಕಳಿಸಲ್ಲ. ಬಾ ಹೋಗೋಣ. ಇದೇನು ಹೊಸದಲ್ಲ ನಮಗೆ. ಥೋ ಮಂಗಳಮ್ಮ ನೀನು ಹಂಗೆ ಮಾತಾಡ್ತೀಯಲ್ಲ ತಾಯಿ. ಬಿಡ್ರವ ನೀವು ಅಕ್ಕ ತಂಗಿರಲ್ಲ ಕಣೆ. ಏನೋ ಅತ್ತೆ ಸೊಸೆಯರಿಗಿಂತ ಅಥಾತ್ವಾಗಿ ಜಗಳ ಮಾಡ್ತೀರಲ್ಲೇ. ಅಯ್ಯೋ ನಾನು ಬದುಕಿರೋರ್ಗೆ ಅಷ್ಟೇ ಕಂಡ್ರೆ ತವ್ರ ಮನೆ ನಿಮಗೆ. ತಪ್ಪಿ ನಾನೇನಾರು ಸೊತ್ತೋದೆ ಈ ಮನೆ ಅಲ್ಲ ಈ ವಸೂಲು ತುಳಿಯೋಕ್ಕೂ ನಿಮ್ಮನ್ನು ಬಿಡಿಸ್ಕೊಂಡವ್ರು ಯಾರು ದಿಕ್ಕಿಲ್ದಂಗೆ ಆಗ್ತಾರೆ. ನೋಡ್ಕೊಂಡಿರ್ರಿ. ನನ್ನ ಮೇಲೆ ಎಷ್ಟು ನೀವು ಇದು ಮಾಡ್ತಿದ್ದೀರಲ್ಲೇ ಹೆಂಗಸ್ರು ಎಲ್ಲರೂ. ಅಯ್ಯೋ ಏನೋ ನಾವಿಬ್ಬರು ವಯಸ್ಸಾದರ ಇದ್ದೀವಿ. 4 ದಿನ ಚೆನ್ನಾಗಿರೋಣ ಅಂದ್ರೆ ಅದಕ್ಕೂ ಈ ಹೆಂಗಸ್ರಿಂದ ನಮಗೆ ನೆಮ್ಮದಿನೇ ಇಲ್ಲಪ್ಪ ದೇವ್ರೇ.